ಥೋ ನನ್ನ ಬುದ್ಧಿಗಿಷ್ಟು ಆ ರಾಮಕ್ಕ ಮೊಮ್ಮಗಳಿಗೆ ನಾಮಕರಣ ಮಾಡ್ತೀವಿ ಬರ್ರಿ ಅಂತಂದಿದ್ರು. ನಾನ್ ನೋಡಿದ್ರೆ ಹೋಗಂಗಿಲ್ವೇ? ಈ ಹುಡುಗ ಎತ್ತೋತಯ್ಯನ. ಪಾಪ ಯಾ ಕಿರಣ ಬಾರ್ ಪಾಪ ಇಲ್ಲಿ. ನಾನು ಓದ್ಕೊಂತಿದ್ದೀನಿ ನೋಡು, ಕರೆದ್ರೆ ಬರಲ್ಲ. ಇನ್ನೊಂದು ಯಾವಾಗನ ಕರೆದ್ರೆ ಏನಮ್ಮ ಅಂತ ಬರ್ತಾನೆ. ಬಾರ್ಲ ಇಲ್ಲಿ. ಏನಮ್ಮ ಪಾಪ? ಅದೇ ಆ ರಂಗಮ್ಮ ಐತಲ್ಲ ಮೊಮ್ಮಗಳಿಗೆ ಹೆಸರಿಕ್ತಾರಂತೆ ಕಣ, ಹೇಳೋಗಿತ್ತು ಪಾಪ. ನೀನು ಹೋಗ್ಬಿಟ್ಟು ಬಾ ಪಾಪ, ನಾನು ಹೋಗಕ್ಕಾಗಲ್ಲ. ಹೋಗಮ್ಮ, ನೀನು ಹೋಗ್ಬೇಕು, ನಾನು ಒಬ್ನೇ ನಾನೋಗಲ್ಲಮ್ಮ ತಾಯಿ. ಚಿಂಟುನ್ ಕರ್ಕೊಂಡು ಹೋಗು. ಚಿಂಟು ಬರ್ತಾನೆ? ಸರಿ ಆಯ್ತು, ಚಿಂಟು ಬರಂಗಿದ್ರೆ ಹೋಗ್ತೀನಿ. ಎಷ್ಟು ಗಂಟೆಗಮ್ಮ ನಾಮಕರಣ ಮಾಡೋದು? 10 ಗಂಟೆಗಂತೆ ಪಾಪ. ಸರಿ ನಮ್ಮ ಆಯ್ತು, ಹೋಗ್ಬಿಟ್ಟು ಚಿಂಟನ್ನ ಕರ್ಕೊಂಡು ಬರ್ತೀನಿ. ಚಿಂಟು ಯಾ ಚಿಂಟು ಯಾಕೋತಪ್ಪ ಈ ಹುಡುಗ? ಯಾಕಲ್ಲ ಪಾಪ? ಅಜ್ಜಿ ಚಿಂಟು ಇಲ್ವೇ? ಆ ಹುಡುಗ ಅಂಗಡಿಗೆ ಹೋಯ್ತಪ್ಪ, ಬತ್ತೈತಿರು. ಯಾಕಪ್ಪ? ಅಜ್ಜಿ ಮತ್ತೀಗ ನಮ್ಮ ಅಮ್ಮಯ್ಯ ಹೇಳ್ತು ರಂಗಕ್ಕಯ್ಯನ ಮೊಮ್ಮಗಳದೇನ ನಾಮಕರಣ ಅಂತೆಲ್ಲ ಕರ್ದಿತ್ತಂತೆ. ಅದಕ್ಕೆ ನಮ್ಮ ಅಮ್ಮಯ್ಯಗೆ ಹೋಗಕ್ಕಾಗಲ್ಲ ಅಂತಂದು ನೀನು ಚಿಂಟು ಹೋಗ್ ಬರ್ರಿ ಅಂತ ಕಣಜ್ಜಿ, ಅದಕ್ಕೆ ಕರೆಯೋಣ ಅಂತ ಬಂದೆ. ಅಯ್ಯೋ ಪಾಪ, ನಾನು ಮರ್ತ್ಬಿಟ್ನೆಲ್ಲೋ. ಅಯ್ಯೋ ದೇವ್ರಿ, ನನ್ನ ತಲೆಗೆ ಏನಾಗಿತ್ತಪ್ಪ ಅವತ್ತು. ಹುಡುಗ ಬಂದಾಗ ಇಬ್ರು ಹೋಗಿ ಬರ್ರಪ್ಪ. ಸರಿ ಆಯ್ತು. ನಮ್ಮ ಅಮ್ಮನಿಗೂ ನಿನಗೂ ಇಬ್ಬರಿಗೂ ಮಗನಿನ ಕಳ್ಳೆ ಬಂದ್ಬಿಟ್ಟೈತ. ಅಲ್ಲಿ ಹೋಗತ್ತ. ಹೋನಲ್ಲ ನೀನಲ್ಲ, EMI ಮಾಲೀಕ ನಾನಲ್ಲ, ಅಂಗಡಿ ಓನರು ನಾನಲ್ಲ, ಗಾಡಿ ಓನರು ನಾನಲ್ಲ. ಯಾಕಲ್ಲ ಚಿಂಟು ಹಿಂಗ ಹೇಳ್ಕೊಂಬತ್ತಿದ್ಯಾ? ನಾನಂದ್ರೆ ಯಾರು, ಚಿಂಟು ಅಂದ್ರೆ ಸುಮ್ನೆನಾ? ಗುಂಡಜ್ಜಿ ಮೊಮ್ಮಗ. ನನ್ ಕತೆ ಕೇಳ್ಬೇಡ, ನಾನೆಷ್ಟು ಒಳ್ಳೆ ಹುಡುಗ ನಿನ್ಗೇನ್ ಗೊತ್ತು? ಹೋಗ ಹೋಗ. ಬೆಳಗ್ಗೆ ಬೆಳಗ್ಗೆ ಏನೋ ಆಗೈತೆ ಕಣ ನಿನಗೆ. ಹೌದು, ಒಂದ್ ವಿಷಯ ಕೇಳೋದ್ ಮರ್ತಿ. ಯಾಕೆ ನಮ್ಮಂತ ಬಂದ್ಬಿಟ್ಟಿದ್ದ? ಏನ್ ಸಮಾಚಾರ? ನಮ್ಮ ಅಮ್ಮ ಹೇಳ್ತ ಕಂಡ್ಲ ರಾಮಜ್ಜಿ ಮೊಮ್ಮಗಳಿಗೆ ನಾಮಕರಣ ಮಾಡ್ತಾರಂತಲ್ಲ, ನಮ್ಮ ಅಮ್ಮ ಹೋಗಕ್ಕಾಗಲ್ಲ ಅಂತ, ಅದಕ್ಕೆ ನೀನು ಕರ್ಕೊಂಡು ಹೋಗೋಣ ಅಂತ ಬಂದೆ. ನಾವಿಬ್ರು ಹೋಗ ನಡಿ. ಅಜ್ಜಿ ನೀನ್ ಹೋಗಲ್ವೇ ನಾಮಕರಣಕ್ಕೆ? ಅಯ್ಯಪ್ಪ ಹೋಗಕ್ಕಾಗಲ್ಲ ಕಣ, ನಾನು ಮರ್ತ್ಬಿಟ್ಟಿದೀನಿ. ನೀವಿಬ್ರೇ ಹೋಗ್ ಬರೋಗ್ರಿ. ಅಜ್ಜಿ ಅಲ್ಲಿ ಪಾಯಸ ಕೊಡ್ತಾರೇನಜ್ಜಿ? ಹೂನ ಪಾಪ, ಪಾಯಸ ಮಾಡಿಸ್ತಾರಂತೆ, ಜೊತೆಗೆ ಹಪ್ಳನ ಹಾಕ್ತಾರಂತೆ, ಒಂದ್ ಬೋಂಡ್ ಹಾಕ್ತಾರಂತೆ ಕಣೋ, ಅದ್ರಾಗ ಒಂದು ಬೂಂದಿ ಖಾರ ಕೊಡ್ತಾರಂತೆ ಕಣ. ಹೋಗ. ಅಯ್ಯೋ ಬೂಂದಿ ಖಾರ ಅಂತೆ ಪಾಯಸ. ಹೊಟ್ಟೆ ತುಂಬ ತಿನ್ಬಿಡ. ಏನ್ ನಡಿಲ ಹೋಗಣ. ಹೇ, ನಿಮ್ಮಿಬ್ರಿಗೇನ್ ಮಾಡಕ್ ಕೆತ್ತಾರಿಲ್ವಿ? ಯಾಕ ಜಂಗಂತೀಯ? ಅಲ್ಲ ನಿಮಗೇನನ್ ಭಯ ಭಕ್ತಿ ಐತಿ ಒಂದ್ರ ಒಟ್ಟು? ಆ ಬಟ್ಟೆ ಇಕ್ಕೊಂಡಿಲ್ಲ ಏನಿಲ್ಲ ನೆಟ್ಗೆ ಹಿಂಗೆ ಹೋಗ್ತೀರಿ. ಅಲ್ಲಿ ಎಂತೆಂತ ಚೆನ್ನಾಗಿರೋ ಬಟ್ಟೆ ಇಕ್ಕೊಂಡು ಬರ್ತಾರೆ. ಗುಂಡಜ್ಜಿ ಮೊಮ್ಮಗಂಗೆ ಏನು ಗತಿ ಇಲ್ಲ, ಲಕ್ಷ್ಮಕ್ಕನ ಮಗಂಗೆ ಏನು ಗತಿ ಇಲ್ಲ ಅನ್ಕೋಬೇಕಿ ಜನ. ಅಷ್ಟೊಂದು ಬಟ್ಟೆ ಬಿದ್ದವಲ್ಲ, ಇಕ್ಕೇನೋ ಹಾಕೇನ್ ರೋಗ ನಿಮಗೆ? ಅಯ್ಯೋ ಪಾಯಸದ ಖುಷಿಗೆ ಬಟ್ಟೆನೇ ಮರ್ತ್ಬಿಟ್ಟಿದೀವಿ. ಸರಿ ಬಿಡಿ, ಕೆಡೋಗ್ತೀವಿ, ನೀನು ಹೋಗು. ಯೋ ಅಪ್ಪಿ, ಏನ್ ಗೊತ್ತೇನ, ನಾನು ನೀನು ಒಂದೇ ತರದ ಬಟ್ಟೆ ಇಕ್ಕೆವಾಗ ಕಣ, ಒಂದೇ ತರ ಹೇರ್ ಸ್ಟೈಲ್ ಮಾಡ್ಕೆವಾಗ, ಸರಿನಾ? ಮರಿಬೇಡ ಹೆಂಗ? ಸರಿ ಆಯ್ತು. ಏನ್ ಗೊತ್ತೇನ, ರೆಡಿಯಾಗಿ ನಾನು ರೋಡಿನ ತಕ್ಕೊತ್ತೀನಿ, ನೀನು ಬಾ. ಆದ್ರೆ ನಾವಿಬ್ರು ಒಂದೇ ತರದ ಬಟ್ಟೆ ಇಕ್ಕೋಬೇಕು, ಯೋಟಪ್ಪನ ಆಗ್ಲಿ. ಇಬ್ರು ನೋಡಿ ಎಲ್ಲಾರು ಬಾಯಿ ಮೇಲೆ ಬೆಳ್ಳಿಕ್ಕೆವಾಗ, ಸರಿನಾ? ವಾ ಯಸ್ ಯಸ್, ಡೀಲ್ ಓಕೆ. ಕಮ್ ಹಿಯರ್. ಈ ಪಾಠ ಇಂಗ್ಲಿಷ್ಗೆ ನಿನ್ ಕಡಿಮೆ ಇಲ್ಲ. ಇನ್ನು ಇಂಗ್ಲಿಷ್ ಬರಂಗಿದ್ರೆ ನಿನ್ ತಿಕ್ಕನೆ ಹಿಡಿಯಕ್ಕಾಗ್ತಿರ್ಲಿಲ್ಲ. ಹೋಗ್ಲಿ ಬಿಡು, ಈಗಲೇ ಹೇಳ್ತೀನಿ, ಅಲ್ಲಿ ಯಾಕ ಕೇಣಿ ಮಡ್ಕೊಂಬಂಗಿಲ್ಲ ಹಂಗ. ಮೊದ್ಲು ನೀನ್ ನೋಡ್ಕೊಳಪ್ಪ, ನೀನೇ ಕೇಣಿ ಪುಟ್ಟಣ್ಣ. ಯಾಯ್ ಚೆನ್ನಾಗಿರೋ ಬಟ್ಟೆಕ್ಕೆ ಬಾರೋ. ಸರಿ ಆಯ್ತು.